ಒಂದು ಧ್ವನಿ ಅನುಕರಣೆ ನಾನು ಬಹಳ ಜನ ನೋಡೀನಿ. ಆದ್ರ ಆ ನಮ್ಮ ನಡೆದಾಡುವ ದೇವರ ಧ್ವನಿ ಅನುಕರಣೆ ಮಾಡ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಬಟ್ ನಮ್ಮ ಮನೋಹರಣ್ಣ ಸೋನಾರ್ ಅವರು ನಮ್ಮ ಶ್ರೀಗಳ ಒಂದು ಅದ್ಭುತವಾದ ಧ್ವನಿ ಮಿಮಿಕ್ರಿ ಮಾಡ್ತಾರೆ. ನಿಮಗದು ಮನ ಮುಟ್ಟಿದ್ರ ಅವ್ರಿಗೊಂದ್ಸರಿ ಜೋರ ಚಪ್ಪಾಳೆ ತಟ್ಟುವ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಓಕೆ ರೀ, ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ. ತುಂಬ ಇಷ್ಟ ಅವರು ಅಂದರೆ ನನಗೆ. ಸೊ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಸ್ವಲ್ಪ ಲೈಟಾಗಿ ಹೋಗ್ರಿ. ಲೈಟ್ ಇರಲಿ ಸ್ವಲ್ಪ. ಓಕೆ ಹಾಂ, ಓಕೆ ರೀ. ಒಂದು ಗಿಡದ ಮೇಲೆ 20 ಪಕ್ಷಿಗಳ ಕುಂತಿರ್ತಾವ. ಸ್ವಲ್ಪ ಕೊಡ್ರಿ. ಬೇರೆ ಬೇರೆನ ಸೌಂಡ್ ತೆಗಿತಿರ್ತಾವ. ಜೀವನದೊಳಗೆ ನೆಮ್ಮದಿಯಾಗಿರಬೇಕಾಗ್ತದ. ನೆಮ್ಮದಿ ಅಂಗಡಿ ಒಳಗೆ ಸಿಗ್ತದೆ, ನೆಮ್ಮದಿ ಅಂಗಡಿ ಒಳಗೆ ಸಿಗುವುದಿಲ್ಲ, ನಮ್ಮೊಳಗೆ ಇರ್ತದ. ಜೀವನದೊಳಗೆ ಖುಷಿಯಾಗಿರಬೇಕಾಗ್ತದ. ಒಂದೂರೊಳಗೊಬ್ಬ ಶ್ರೀಮಂತ ಇರ್ತಾನ. ಸರಿಯಾಗಿ ನಿದ್ದೆ ಬರುತ್ತಿರುವುದಿಲ್ಲ, ಹಸಿವಾಗ್ತಿರುವುದಿಲ್ಲ. ಅದ ಒಬ್ಬ ಬಡವಗ ಸರಿಯಾಗಿ ನಿದ್ದೆ ಬರುತ್ತಿರ್ತದ, ದೇಹನ ದಂಡಿಸ್ತಿರ್ತಾನ. ದುಡ್ಡು ಐತೆ ಅಂತ ಮನೆಯೊಳಗೆ ಕುತ್ಕೊಂತಂದ್ರ ಆರೋಗ್ಯವಾಗಿರ್ತಾರೆ, ಆರೋಗ್ಯವಾಗಿರುವುದಿಲ್ಲ. ಈ ಥರ ಅವರ ಒಂದು ಧ್ವನಿ. ಸೊ ಇದಾದ್ಮೇಲೆ ನಮ್ಮ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ. ಆಕ್ಚುಲಾಗಿ ಒಂದು ಶಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಚಿನ್ನ. ಎಲ್ರು ಹೆಂಗಿದ್ರ ಚಿನ್ನ? ಈ ಒಂದು ಗಜಾನನ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರುವಂತಹ ಕಾರ್ಯಕ್ರಮ ತುಂಬಾನೇ ಅದ್ದೂರಾಗಿದೆ ಚಿನ್ನ. ಯಾಕಂತಂದ್ರೆ ನಮ್ಮ ಕಮಿಟಿ ಹುಡುಗರು ಒಂದೊಂದು ಹುಲಿದಂಗಿದೆ ಚಿನ್ನ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ನಿಮ್ಗೋಸ್ಕರ ಒಂದೇ ಒಂದು ಡಾಲಾಗ್ ಹೇಳ್ತಾ ಇದ್ದೀನಿ ಚಿನ್ನ. ಹೆಣ್ಣು ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮಾನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರ ಅವ್ರು. ನಾವು ಬಾವುಟ ಮುಟ್ಟಿದ್ರೇನ ಬಿಡಲ್ಲ, ಹೆಣ್ಣು ಮಕ್ಕಳು ಮುಟ್ರೆ ಬಿಡ್ತೀವ ಚಿನ್ನ. ಅಡ್ಡ ಅಡ್ಡ ಉದ್ದ ಸೇಳ ಆಗ್ತಾರ ಲೇಟ್ ಹಾಕ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನ ಈಗ ಹೆಂಗ್ ಗೊತ್ತೈತಿ? ಇದು ಕೆಚ್ಚದ ಕಳೆಗಳು ಹುಟ್ಟಿರೋ ನಾಡೈತಿ. ಅಂಜಿಕೆ ಅನ್ನೋದು ಹರಿದ್ರು ಬಿಡೈತಿ. ಕಿತ್ತೂರು ದೇಶ ಬಣ ಸ್ವಾಮಿದ ಗೂಡೈತೆ. ಹೇಳಿದ್ರು ದೇಶ ಉಳ್ಳೇನೋ ದೇಶ ಇಷ್ಟ ಮಕ್ಕಳ ಕರುನಾಡೈತೆ. ಎಂತ ನಾಡಿಗೆ ಏನು ಜೀವ ಭಯ ತೋರಿಸ್ತಿ? ಬದುಕು ಆಸೆ ನಿಮಗಿದ್ದಂಗಿಲ್ಲ, ನಿಮ್ಮನ್ನು ಉಳ್ಸಾಸಿ ನಮಗೂ ಇಲ್ಲ. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಹತ್ರ ನೀರಷ್ಟು ಸೊಕ್ಕ ಇಲ್ಲ ನಿನಗ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗ ಅಲ್ಲ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಈ ಸಾಂಗ್ ಬಂದಿದೆ ಚಿನ್ನ, ಎಲ್ಲ ಕಡೆ ಶೇರ್ ಮಾಡ್ರಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೇ ತರ ಇರಬೇಕು. ನೀನು ಕರೆದ್ರೆ 10 ಜನ, ನಾನು ಕರಿದೇನೆ ಇಷ್ಟು ಜನ. ಏನು ಕರೆದ್ರೆ ಎಂಟೈರ್ ಕರ್ನಾಟಕನ ಬರುತ್ತೆ. ಬರ್ಲಾ ಮಗ? ಈ ತರ ಬರೋ ಒಂದು ಧ್ವನಿ ಬರುತ್ತೆ. ಇದಾದ್ಮೇಲೆ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ. ಈ ಒಂದು ವೇದಿಕೆ ಮೇಲೆ ಸಿಂಹ ಗರ್ಜನೆ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಒಂದು ಮಿಮಿಕ್ರಿ. ಹೌಲ ಹೌಲ, ನೀನು ಫ್ಯಾಕ್ಟ್ರಿ ಕಟ್ಟೋಕೆ ಫಸಲು ಕೊಡೋ ಭೂಮಿನ ಆಗ್ಬೇಕಾ? ಬೇರೆ ಕಡೆ ಜಾಗ ಆಗಕ್ಕಿಲ್ವಾ? ನೀನು ಕಾಣೋದು ಬೆಂದ್ರು ಬಿಳಿ ಅಣ್ಣನ ಭತ್ತನೆ ಅಂದಾದ್ರು ಕಂಡಿದ್ದೀಯಾ? ಅನ್ನೋದು ತುತ್ತು ನಿನ್ನ ಕೈಯ ಬರಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಶ್ರಮ ಎಷ್ಟು ರೀತಿ ಅಂತ ಗೊತ್ತಾ ನಿನಗೆ? ನೀನು ಮಂತ್ರಿ ಆದ್ರೆ ನಾನು ರಾಜ. ನಮ್ಮಿಂದ ನೀನು, ನಿಮ್ಮಿಂದ ನಾವಲ್ಲ. ಹೌಲ ಹೌಲ. ಈ ತರ ಅವರ ಒಂದು ಧ್ವನಿ. ಸೊ ಇದಾದ್ಮೇಲೆ ನಮ್ಮ ಕೊಪ್ಪಳದ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊಡ್ರಿ. ಯಾವ ವ್ಯಕ್ತಿ ದೊಡ್ಡವಾಗ್ತಾನ ಅಂದ್ರ ದುಡ್ಡಿರವ. ದೊಡ್ಡ ಮನಿ ಕಟ್ಟಿಸ್ತಾವ ದೊಡ್ಡ ವ್ಯಕ್ತಿ ಆಗುವುದಿಲ್ಲ. ದೊಡ್ಡ ಮನಸ್ಸಿರಾವ್ ದೊಡ್ಡ ವ್ಯಕ್ತಿ ಆಗ್ತಾನ. ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರರ ನಿರಾಶೆ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ. ಯಾರರ ಹಸಿದು ಬಂದ್ರ ಒಂದು ತುತ್ತು ಅನ್ನ ಹಾಕ್ರಿ. ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ
ಅವ್ರ ಕಣ್ಣೀರು ಒರೆಸಿ ನಿಮ್ಮ ಜೊತೆ ನಾನು ಇದೀನೇನು ಅಂತ ನಾಲ್ಕು ಮಾತಾಡಿಬಿಡ್ರಿ. ಈ ಜಗತ್ನಾಗ ನಿಮ್ಮಂಥ ದೊಡ್ಡ ಮನುಷ್ಯ ಯಾರೂ ಇರುವುದೇ ಇಲ್ಲ. ಇದು ಪ್ರೇಮದ ಬದುಕದ. ಈ ಥರ ಅವರು ಮಾತಾಡ್ತಾರೆ. ಸೊ ಇದಾದ್ಮೇಲೆ ಇನ್ನಷ್ಟು ಬಹಳ ಕಲಾವಿದರಿದ್ದಾರೆ. ಮತ್ತೊಂದು ಎಂಟ್ರಿ ನಿಮ್ಮ ಮುಂದೆ ಬರ್ತೀನಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ತುಂಬ ಸೊಗಸಾಗಿ ಏನೇನು ಹೆಸರು ಹೆಸರೇನ ಅವಿ ಹೆಸರು ಗೊತ್ತಾಗ ಅವಿ ನಾ ಹೇಳ್ತೀನಿ. ನಮ್ಮ ತಂಗಿ ಹೆಸರು ಸುಕನ್ಯಾ. ಅವಿ ಏನು ಮಾಮ ನಮ್ಮ ಅಕ್ಕನ ಕೊಟ್ಟಿವಿ, ಅಲ್ಲೇ ಅಕ್ಕಿ ಜೋಡಿ ಡ್ಯಾನ್ಸ್ ಮಾಡೋಣ. ನಮ್ಮ ಅಕ್ಕನ ಕೊಟ್ಟಿವಿ ನಿನಗೆ, ಅಕ್ಕಿ ಜೋಡಿ ಡ್ಯಾನ್ಸ್ ಮಾಡು. ನಮ್ಮ ಸಂಜಯನವರು ಕೂಡ ನಮ್ಮ ಪಲ್ವಿ ಅವರ ಕಲೆಯನ್ನು ಮೆಚ್ಚಿ ನಿನ್ನ ಕಲೆ ನೋಡಿ ಕೊಟ್ಟಿಲ್ಲ ನನ್ನ ಸೈಜ್ ನೋಡಿ ಕೊಟ್ಟಾನ. ಬೇಡ, ಇದ್ರಾಗ ಎಷ್ಟು ಹುಡುಗರು ಕ್ಯಾಕಿ ಹೊಡೆದಿರಿ ಈ ಮಾಲ್ ತಿನ್ರಿ. ಮತ್ತೆ ಸುಕನ್ಯಾ ಎಷ್ಟನೇ ಕ್ಲಾಸ್? ಮೂರನೇ ಕ್ಲಾಸ್. ಯಾರ್ಯಾರು ಬಂದಿರಿ ಇಲ್ಲಿ? ನಾನು ನಮ್ಮ ಮಮ್ಮಿ ಮಮ್ಮಿ ಅಲ್ಲ, ಅತ್ತಿ. ಎಲ್ಲಿದೆ ಅಕ್ಕ? ಹಾ ಮಮ್ಮಿ ನಾ ಹೇಳ್ಕೊಟ್ಟಂಗೈತೆ. ಮಮ್ಮಿ ನಡಗಬೇಡ ತಂಡಿ ನನಗೂ ಹತ್ತೈತಿ. ಮಮ್ಮಿ ನೀ ಬಿಡುದ್ನಿ. ಮಮ್ಮಿ ಮಮ್ಮಿ ಊರಿಗೆ ಮಾಮ ಬಂದನ. ಸುಮ್ಮಿರ್ಲಿಲ್ಲ ಅಂದ್ರೆ ವೀರನ್ ಕೂಡ ಬಾಂಕ ಮಾಡಿಸ್ಬಿಡ್ತೀನಿ ಅವನ. ಅವ್ನ ಮಕ ನೋಡ, ಅವ್ನು ನೀಗತ್ತ ಮಕ್ಕ ಏನ್ ನೋಡ್ತೀಯ, ಮನಸ್ಸು ನೋಡ ಅವಂದ. ಮಮ್ಮಿ ನಮ್ಮ ಊರಿಗೆ ಮಾಮ ಬಂದಾನ, ಅಣ್ಣ ಬಂದಾನ. ಅವನ ಪಟ್ಟಿ ಸ್ಟೇಜ್ ಹಾಕ್ಯಾನವ. ಮೂರು ಹಾದಿ ಮನಿಗೆ ಆಕೆ ಅಣ್ಣ ಅದ್ರೊಳಕ ಏನಾತ, ನಾ ಅಣ್ಣ ಆಗಿರ್ತೀನಿ ಅನ್ನ. ಅಪ್ಪಿ ನೀ ಅಣ್ಣ ಅಂದ್ರೆ ಚಿತ್ತಿಲ್ಲ, ನಿನ್ ಗೆಳತಿ ನಂಬರ್ ಕೊಡ. ನಮ್ಮ ಅಕ್ಕ ನಂಬರ್ ಯಾರು ಕೊಟ್ರಿ? ಈಕಿದು ಕೊಡ್ ಬರೀ ನಾ ಇಂಡಿಕ ಕಾರ್ ಆಗಿನ ನಿನ್ನ ನನ್ನ ಮ್ಯಾಗ ಹಾದು ಹೋದ ಅಂದ್ರೆ ಹೊಳೆ ಸಿಕ್ಕ ನಮ್ಮ ಹುಡುಗಿ. ಮತ್ತೇನಂತ ನೋಡ ಏನ ಕುಮಟಿಗೆ ಹೊಸ ಮನೆ ಮ್ಯಾಗ 2000 ಲೀಟರ್ ಇಟ್ಟು ಸಿಂಟ್ಯಾಕ್ಸ್ ಆಗ್ಯಾಳ. ಅವಿ ನೀ ಏನು ನೋಡ, ಎತ್ತ ನಮ್ಮವ್ವ ಪಾನಿಪುರಿ ತಿನ್ಸ್ಯಾರ. ಅಲ್ಲಿ ಚಾದ್ರ ಹೊಚ್ಕೊಂಡ್ ಕುಂತಾಳ ನೋಡು. ಆಯ್ತು ನಮ್ಮ ಅವ್ನಕ್ಕೆ ಮೊದಲು ಕೈ ಆಯ್ಕೆ ಪಾನಿಪುರಿ ತಿನ್ನಿಸಿದ್ನಿ, ಬರೀ ಬೇಲ್ಪುರಿ ತಿನ್ನಿಸಿದ್ನಿ. ಎರಡು ಒಂದ ಅಂಗಡಿಯಾಗ ಸಿಗ್ತಾವ. ಹಾ ಅದನ್ನ ತಿಂದೆ ಓಯ್ ಹೆಣ್ಣು ಮಗು ಹಾಡಚ್ಚ ಮತ್ತೆ ಬಾರ ಇಲ್ಲ ಡ್ಯಾನ್ಸು ನಿಂದು ಬಾಯ್ಲೆ ಪೂಜೆ ಅವನು ನನಗೆ ಹೆದರಿಲ್ಲ, ಅಕ್ಕಿಗೆ ಹೆದರ. ಈಗ ಯಾವುದು ಅಮ್ಮರ ಅವನು ದೊಡ್ಡ ಇದು ಕುಣದ ಕುಣಿದಿದ್ದಲ್ಲ ನಾನು. ಓಕೆ ಸರ್.